ಊರಾಗ ಒಂದು ಬಾವಿ ಇರ್ತದ. ಆ ಬಾವಿ ಒಳಗೆ ಜಾಲಾಡ್ಕೊತ 3 ನಾಯಿಗಳು ಬಿದ್ದು ಸಾಯ್ತಾವ. ಊರ ಜನರಿಗೆ ಒಂದೇ ಬಾವಿ ಇರ್ತದಲ್ಲ, ಕುಡಿಲಕ್ಕೆ ನೀರು ಇರಲ್ಲ. ಅದಕ್ಕೆ ಏನು ಮಾಡ್ಬೇಕಂತಂದು ಆ ಊರಾಗ ಒಬ್ಬ ಸಂತ ಸ್ವಾಮೀಜಿ ಬಳಿ ಹೋಗ್ತಾರ. ಸ್ವಾಮೀಜಿ ಬಳಿ ಹೋಗೋಣ, ಸ್ವಾಮೀಜಿಯವರೇ ನಾಯಿ ಬಿದ್ದವ ಬಾಯಾಗ, ಏನು ಮಾಡ್ಬೇಕು ಅವನು? ಗಂಗಾ ನದಿಗೆ ಹೋಗಿ 7 ಕೊಡ ನೀರು ತಂದು ಅದರ ಹಾಕಿ ಶುದ್ಧ ಆಗ್ತದೆ. ಗಂಗಾ ನದಿಗೆ ಹೋಗಿ 7 ಕೊಡ ನೀರು ತಂದು ಸುರಿತಾರೆ. ಆದರೂ ವಾಸನೆ ಹೋಗಲ್ಲ, ದುರ್ವಾಸನೆ, ನಾಯಿ ಸತ್ತದ್ದು. ಮತ್ತು ಮಾರನೇ ದಿನ ಹೋಗ್ತಾರ ಸ್ವಾಮೀಜಿ ಬಲ್ಲಿ. ಏನು ಸ್ವಾಮೀಜಿಯವರು, ನೀವು ಹೇಳಿದ್ದು ಏನೂ ಆಗಲಿಲ್ಲ ಅಂತಾರ. ಅದಕ್ಕೆ ಮತ್ತು ಸುಗಂಧ ದ್ರವ್ಯಗಳು ಹಾಕು ಅಂದ್ರೆ ವಾಸ ಹೋಗ್ತದ. ಮತ್ತು ಹೋಗಿ ಸುಗಂಧ ದ್ರವ್ಯ ಹಾಕಿ ಮಾರನೇ ದಿನ ನೋಡಿದ್ರೆ ವಾಸಿ ಹೋಗಲ್ಲ. ಆ ವಾಸ ಹೋಲಾರ್ದ ಕಾರಣ ಮತ್ತು ಏನು ಸ್ವಾಮೀಜಿಯವರೇ ನೀವು ಏನು ಹೇಳಿದ್ದು ಏನು ವರ್ಕ್ ಆಗಲಿಲ್ಲ. ಅದಕ್ಕತ್ತನ ಸತ್ಯನಾರಾಯಣ ಪೂಜೆ ಮಾಡಿ ಶುದ್ಧ ಆಗ್ತವ ನೀರ, ಬಾಯನ್ ನೀರ ಅತ್ತಂದು ಸತ್ಯನಾರಾಯಣ ಪೂಜೆ ಮಾಡ್ತಾರ. ಪೂಜೆ ಮಾಡಿ ಆದರೂ ಬಾಯಿಯೊಳಗೆ ನೀರ ಶುದ್ಧಿ ಆಗಲ್ಲ. ಮತ್ತು ಸ್ವಾಮೀಜಿ ಬಳಿ ಮಾರನೇ ದಿನ ಹೋಗ್ತಾರ. ಏನು ಸ್ವಾಮೀಜಿಯವರೇ ನೀವು ನಮಗೆ ಒಂದು ಟ್ರೀಟ್ಮೆಂಟ್ ಹೇಳಿಲ್ಲಲ್ಲ ಅಂತ. ಅದಕ್ಕೆ ಸ್ವಾಮೀಜಿ ಹೇಳ್ತಾನ, ನಾಯಿ ಬಿದ್ದಾವಲ್ಲ ಹೊರಗೆ ಬೀಸಾಕಿರಿ ಏನಂತ ಕೇಳ್ತಾನ. ಇಲ್ರಿ ನೀವು ಮೊದಲೇ ಹೇಳಿಲ್ಲಲ್ಲ ಅಂತಂತಾರೆ ಊರನ ಮಂದಿ. ಅದಕ್ಕೆ ನಾಯಿ ತೆಗೆದ್ರಿ ಅಂದ್ರೆ ನೀರು ಶುದ್ಧ ಆಗ್ತಾವ. ಹಾಗೆ ನಮ್ಮ ಮನಸ್ಸಿನಲ್ಲಿರುವ ಕಾಮ, ಕ್ರೋಧ, ಮತ್ಸರ, ಅಹಂಕಾರವನ್ನು ತೆಗೆದ್ರಿ ನಮ್ಮ ಜೀವನ ಶುದ್ಧ ಆಗ್ತದ. ಅದಕ್ಕಲ್ಲಿ ಒಳಗಿನ ಹೊಲಸನ್ನು ಇಟ್ಕೊಂಡ್ರೆ ಹ್ಯಾಂಗ ಮನುಷ್ಯ ಶುದ್ಧ ಇರ್ತಾನೆ? ಮೊದಲ ಒಳಗಿನ ಎಲ್ಲ ತೆಗೆದು ಒಗೆದ್ರೆ ಒಂದು ನಿರ್ಮಲವಾದ ನೋಡ್ಲಿಕ್ಕೆ ಸಾಧ್ಯ. ಏನಂತೆ?